ಇನ್ನು ಮಲೆನಾಡಿನೆಲ್ಲೆಡೆ ಭಾರೀ ಮಳೆ ಗಾಳಿಯ ಅಬ್ಬರ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗೆ 170ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ಧರೆಗೆ ಉರುಳಿವೆ. ಶಿವಮೊಗ್ಗದ ಹೊಸನಗರ ತಾಲೂಕಿನಲ್ಲಿ ನಡೆದಿರತಕ್ಕಂಥ ಒಂದು ಘಟನೆ. 170 ವಿದ್ಯುತ್ ಕಂಬಗಳು. ಅನೇಕ ಗ್ರಾಮಗಳಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ. ಸಾರ್ವಜನಿಕರು ಕತ್ತಲೆಯಲ್ಲೇ ದಿನ ಕಳೆಯುವಂತಾಗಿದೆ. ವಿದ್ಯುತ್ ಕಂಬಗಳ ಮೇಲೆ ಮರ ಉರುಳಿ ಈ ರೀತಿಯ ಒಂದು ಅನಾಹುತ ಸಂಭವಿಸಿರತಕ್ಕಂಥದ್ದು. ಸುಮಾರು 170ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ಧರೆಗೆ ಉರುಳಿವೆ. ಕಂಬಗಳನ್ನು ತೆರವುಗೊಳಿಸಿ ಹೊಸ ಕಂಬಗಳನ್ನು ಅಳವಡಿಸುವ ಕಾರ್ಯ ನಡೀತಾ ಇದೆ. ತಾತ್ಕಾಲಿಕ ದುರಸ್ತಿ ಕಾರ್ಯದಲ್ಲಿ ಈಗ ಮೆಸ್ಕಾಂ ಸಿಬ್ಬಂದಿ ತೊಡಗಿದ್ದಾರೆ. ಸುಮಾರು 170 ಕಂಬಗಳು ಈ ಮಳೆ ಹಾಗೂ ಜೋರಾದ ಗಾಳಿಗೆ ಬಿದ್ದಿರತಕ್ಕಂಥದ್ದು. ಮಳೆ ಬರಲಿಲ್ಲ ಅಂದ್ರೆ ಅಯ್ಯೋ ಮಳೆ ಬರಲಿಲ್ವೇ ಅಂತ ಮಳೆಗೋಸ್ಕರ ಕಾಯ್ತಾ ಇರತಕ್ಕಂಥ ರೈತರು ಒಂದ್ ಕಡೆ, ಮಳೆ ಬಂದ್ರೆ ಒಂದಿಷ್ಟು ಅವಾಂತರ ಸೃಷ್ಟಿಯಾಗುವಂಥದ್ದು. ಮಳೆ ಬಂದರೂ ಕಷ್ಟ, ಬರಲಿಲ್ಲ ಅಂದ್ರೂ ಕಷ್ಟ, ಎರಡೂ ಕಷ್ಟ. ನೋಡಿ, 170 ಕಂಬಗಳು, 170 ವಿದ್ಯುತ್ ಕಂಬಗಳು ಬಿದ್ದಿರೋ ಕಾರಣ ಆ ಭಾಗದಲ್ಲಿ ವಿದ್ಯುತ್ ಇಲ್ಲ. ಈ ಒಂದು ವಿಚಾರಕ್ಕೆ ಅಲ್ಲಿನ ಜನ ಕತ್ಲೆಯಲ್ಲೇ ದಿನ ಕಳೀತಾ ಇದ್ದಾರೆ. ವಿದ್ಯಾರ್ಥಿಗಳು ಓದಬೇಕು, ಪವರ್ ಬೇಕು, ಆದರೆ ಪವರ್ ಇಲ್ಲ. ಕಾರಣ ಜೋರಾದ ಮಳೆ, ಜೋರಾದ ಗಾಳಿ. 170 ವಿದ್ಯುತ್ ಕಂಬಗಳು ಉರುಳಿ ಬಿದ್ದಿದೆ. ಮೆಸ್ಕಾಂ ಅಧಿಕಾರಿಗಳು, ಸಿಬ್ಬಂದಿಗಳು ಈಗ ಈ ಒಂದು ವಿಚಾರಕ್ಕೆ ಈಗ ತೆರವು ಮಾಡುವಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಅದನ್ನ ಸರಿಪಡಿಸುವಂಥ ಕೆಲಸಕ್ಕೂ ಕೂಡ ಕೈ ಹಾಕಿದ್ದಾರೆ. ಆದಷ್ಟು ಬೇಗ ಕರೆಂಟ್ ಬರಬಹುದು ಅಂತ ನಾವು ಕೂಡ ಅನ್ಕೋಬಹುದು. ಮಲೆನಾಡಲ್ಲಿ ಮುಂದುವರೆದಿದೆ ಮಳೆಯ ಅಬ್ಬರ. ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಜೋಗ ಜಲಪಾತದ ಒಂದು ವೈಭವ ಧುಮ್ಮಿಕ್ಕಿ ಹರಿತಾ ಇದೆ. ರಾಜ, ರಾಣಿ, ರೋರರ್, ರಾಕೆಟ್ ಹಾಲ್ಕೊರೆಯಂತೆ ಧುಮ್ಮಿಕ್ಕಿ ಹರಿತಾ ಇದೆ ಜಲಪಾತ. ನಿಮಗೆ ತೋರಿಸ್ತೀವಿ ನೋಡಿ. ಈ ಒಂದು ಮಳೆ ಜೋರಾದ ಕಾರಣ ಜೋಗ ಜಲಪಾತದ ಸೌಂದರ್ಯಕ್ಕೆ ಪ್ರವಾಸಿಗರು ಫಿದಾಗ್ಬಿಟ್ಟಿದ್ದಾರೆ. ಜೋಗ ಜಲಪಾತ ಮಳೆ ಬಂದ್ರೆ ನೋಡುವ ಒಂದು ಖುಷಿನೇ ಬೇರೆ. ರಾಜ, ರಾಣಿ, ರೋರರ್, ರಾಕೆಟ್ ಎಲ್ಲವೂ ಕೂಡ ಧುಮ್ಮಿಕ್ಕಿ ಹರಿತಾ ಇದೆ. ಈ ಮಳೆ ಬಂದ ಸಂದರ್ಭದಲ್ಲಿ ಹಾಲ್ ನೊರೆ ಇದೆಯಲ್ಲ, ಹಾಲ್ ನೊರೆ ಅಂತ ಕಾಣಿಸುತ್ತೆ ಆ ಒಂದು ಜಲಪಾತ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ರಾಜ, ರಾಣಿ, ರೋರರ್, ರಾಕೆಟ್ ಎಲ್ಲವೂ ಕೂಡ ಧುಮ್ಮಿಕ್ಕಿ ಹರಿತಾ ಇದೆ. ಅದರ ಒಂದು ಫಾಗ್ ಅನ್ನು ಕೂಡ ನೀವು ಗಮನಿಸಬಹುದು. ಆ ಒಂದು ಭಾಗದಲ್ಲಿ ನಿಂತು ನೋಡೋದೇ ಒಂಥರ ಚಂದ. ಈಗ ಜೋಗ ಜಲಪಾತದ ಒಂದು ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಈಗ ಜೋರಾದ ಮಳೆಗೆ ಧುಮ್ಮಿಕ್ಕಿ ಹರಿತಾ ಇದೆ ಆ ಒಂದು ಜಲಪಾತ. ಮತ್ತಷ್ಟು ಹೆಚ್ಚಾಗಿದೆ ಜೋಗ ಜಲಪಾತದ ಒಂದು ವೈಭವ. ಪ್ರವಾಸಿಗರು ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇದ್ದಾರೆ ಈ ಒಂದು ಜಲಪಾತದ ಸೌಂದರ್ಯವನ್ನ ನೋಡಿ. ಹಾಲಿನ ನೊರೆಯಂತೆ ಕಾಣ್ತಾ ಇದೆ ಆ ಒಂದು ಜಲಪಾತದ ಆ ಒಂದು ದೃಶ್ಯ. ಅದರ ಜೊತೆಗೆ ಒಂದಿಷ್ಟು ಫಾಗ್ಗಳು ಕೂಡ. ಈ ಒಂದು ಸಮಯದಲ್ಲಿ ಈ ಮೇ, ಜೂನ್, ಜುಲೈ ಈ 3 ತಿಂಗಳಲ್ಲಿ ಜೋಗ ಜಲಪಾತದ ಒಂದು ವೈಭವವನ್ನು ನೋಡೋದೇ ಒಂಥರ ಅಂದ ಚಂದ.